ಆಗಮಿಸಿರುವಂತ ನಮ್ಮ ನೆಚ್ಚಿನ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕವಾಗಿ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾನ್ಯ ಶ್ರೀ SP ಸಂಕ್ನೂರ್ ಸರ್, ಅಪರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ದುರ್ಗೇಶ್ ಸರ್ ಹಾಗೂ ಎಲ್ಲ ಅತಿಥಿಗಳ ಉಚ್ಚರ ಸಮ್ಮುಖದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ. ಸರ್, ಡಾಕ್ಟರ್ ಚಂದ್ರಬೋಗಿರಿ ಸರ್ ಪೂಜ್ಯರ ಸಮ್ಮುಖದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ಜ್ಯೋತಿ ಬೆಳೆಸುವ ಮೂಲಕ ಬಿಡಿಸಿ ಹೇಳಿದ್ರು. ಅದು ಪರಮಾತ್ಮನ ಭಾಷೆ. ನಮಗೆ ಪಾಮರರ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನೋ ಜೆಲಸಿ, ನೋ ಹೇಟ್ರೆಡ್, ಆಲ್ವೇಸ್ ಬಿ ಗುಡ್, ಪವರ್ ಆಫ್ ಗುಡ್ನೆಸ್. ಅಂದರೆ ಸತ್ಕರ್ಮಗಳನ್ನು ಮಾಡ್ತಾ ಇದ್ರೆ ಫಲಾಫಲಗಳನ್ನು ಅಪೇಕ್ಷಿಸದೆ ನೀನು ಸತ್ಕರ್ಮಗಳನ್ನು ಮಾಡ್ತಾ ಇದ್ರೆ ನಿಮಗೆಂದೂ ಒಳ್ಳೆಯದೇ ಆಗ್ತದೆ. ನೀವು ಬೇಕಾದ್ರೆ ನೋಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವು ಯಾವಾಗೆಲ್ಲ ಒಳ್ಳೇದು ಮಾಡ್ತಾ ಇರ್ತೀರ, ದೇವರು ಒಂದು ರೀತಿಯಲ್ಲಿ ನಿಮಗೂ ವಾಪಸ್ ಒಳ್ಳೇದು ಮಾಡ್ತಾನೆ ಇರ್ತಾರೆ. ಹೀಗೆ ಹಾಗೆ ಅಂತ ಅವನ ಹತ್ರ ಯಾವ ಲೆಕ್ಕನೂ ಇಲ್ಲ. ಒಳ್ಳೇದು ಮಾಡಿದವ್ರು ಒಳ್ಳೇದೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಪವರ್ ಆಫ್ ಗುಡ್ನೆಸ್ ಇಸ್ ಎ ವೆರಿ ಪವರ್ಫುಲ್ ಟೂಲ್. ಮತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗುರುಗಳು ಹೇಳಿದ್ರು, ನೀನು ಒಳ್ಳೆಯವನಾಗಿರು, ಮತ್ತೆ ಒಳ್ಳೆಯವನಾಗ್ತೀವಿ ಅಂತ ಪ್ರಯತ್ನ ಪಡ್ತಿರೋರಿಗೆ ಸಹಾಯ ಮಾಡುವಂತ. ಅಂದರೆ ಜಗತ್ತನ್ನು ಪರಿಶುದ್ಧಗೊಳಿಸೋದಕ್ಕೆ ನಿಂದು ಹಸ್ತನ ನೀನು ಚಾಚಬೇಕು. ಯು ಶುಡ್ ಹೆಲ್ಪ್ ದ ಸೊಸೈಟಿ ಟು ಬಿಕಮ್ ಗುಡ್. ಇದು ನಮ್ಮಲ್ಲಿ ಬರಬೇಕು. ಈಗ ಒಂದು ಸ್ಕೂಲಲ್ಲಿ ಒಂದು ತಪ್ಪಲೆ ಇಟ್ಬಿಟ್ಟು ಎಲ್ಲರೂ ಒಂದೊಂದು ಲೋಟ ಹಾಲು ಹಾಕ್ರು ಅಂತ ಹೇಳಿದ್ರಂತೆ. ಸೊ ಎಲ್ಲ ಮಕ್ಕಳು ಮನೇಲಿ ಅವರಪ್ಪ ಒಬ್ಬ ಬುದ್ಧಿವಂತ ಹೇಳ್ಬಿಟ್ನಂತೆ, ಎಲ್ಲರೂ ಹಾಲು ಹಾಕ್ತಾರೆ, ನೀನು ಒಬ್ಬ ಅಲ್ಲಿ ನೀರು ಹಾಕ್ಬಿಟ್ರೆ ಏನು ಪರವಾಗಿಲ್ಲ, ಯಾರಿಗೂ ಗೊತ್ತಾಗಲ್ಲ, ಹೋಗಿ ನೀರು ಹಾಕು ಅಂತ ಹೇಳಿದಂತೆ. ವೇಸ್ಟ್ ಬಂದು ನೋಡಿದ್ರೆ ತಪ್ಪಲೆ ತುಂಬ ಬರೀ ನೀರೇ ಇತ್ತಂತೆ. ಸೊ ನಾವೆಲ್ಲ ಈ ಥರದ ಚೌಕಾಸಿ ಮಾಡೋದ್ರಲ್ಲಿ ಸಿಕ್ಕಾಬಿಟ್ಟೆ ಬುದ್ಧಿವಂತರು ನಾವು. ಹೆಂಗೋ ಒಂದು ಯಾರ್ದೋ ಮರಿ ನಾವು ತಪ್ಪಿಸ್ಕೊಂಬಿಡೋಣ ಅಂತ ತಿಳ್ಕೊಳ್ಳೋರು ನಾವು. ಅದನ್ನೆಲ್ಲ ಲೆಕ್ಕ ಮಾಡೋಕ್ಕೆ ಬೇರೆಯವ್ರು ಇದ್ದಾನೆ, ಅವನ ಲೆಕ್ಕನೇ ಬೇರೆ ಥರ ಇರುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿವೇಕಾನಂದರದು ಸ್ವದೇಶಿ